ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಹಾಗೆ ಕರ್ನಾಟಕದಲ್ಲಿ ಡಿ ಮಾರ್ಟ್ ಇದ್ದಾವೆ, ಶಾಪಿಂಗ್ ಮಾಲ್ಗಳು. ಅಂದರೆ ದಿನನಿತ್ಯ ಕೊಳ್ಳಬೇಕಾದಂಥ ಅಗತ್ಯ ವಸ್ತುಗಳನ್ನು ಡಿ ಮಾರ್ಟಲ್ಲಿ ಮಾರಾಟ ಆಗ್ತಾ ಇರುತ್ತೆ. ಡಿ ಮಾರ್ಟ್ಗೆ ನೀವು ಎಂಟ್ರಿ ಕೊಟ್ಟಾಗ ಜನವೋ ಜನ. ಬೇರೆ ಶಾಪಿಂಗ್ ಮಾಲಲ್ಲಿ ಇಷ್ಟೊಂದು ಜನ ನಾವು ನೋಡೋದೇ ಇಲ್ಲ. ಆದರೆ ಅತ್ಯಂತ ಕಡಿಮೆ ಬೆಲೆಗೆ ಈ ಡಿ ಮಾರ್ಟಲ್ಲಿ ಈ ರೀತಿ ದಿನಬಳಕೆಯ ವಸ್ತುಗಳು, ನಾವು ಅಡುಗೆ ಮಾಡಬೇಕಾದಾಗ ಏನು ಬೇಳೆಕಾಳುಗಳಿರ್ಬೋದು, ಎಣ್ಣೆ ಇರ್ಬೋದು, ಬಟ್ಟೆಗಳಿರ್ಬೋದು, ಈ ಥರ ಫ್ರೂಟ್ಸ್ ಇರ್ಬೋದು, ಈ ಥರದ ಎಲ್ಲ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಡಿ ಮಾರ್ಟಲ್ಲಿ ಜನವೋ ಜನ. ಹಾಗಾದರೆ ಇದರ ಇಂದಿನ ಸೀಕ್ರೆಟ್ ಆದರೂ ಏನು? ಹಾಗಾದರೆ ಭಾನುವಾರ ಖರೀದಿ ಮಾಡಬೇಕಾ, ಶುಕ್ರವಾರ ಖರೀದಿ ಮಾಡಬೇಕಾ, ಬುಧವಾರ ಖರೀದಿ ಮಾಡಬೇಕಾ? ಯಾವ ದಿನ ನಾವು ಡಿ ಮಾರ್ಟ್ಗೆ ಎಂಟ್ರಿ ಕೊಟ್ಟರೆ ನಮ್ಮ ಬಜೆಟಲ್ಲಿ ಇನ್ನೊಂದಷ್ಟು ಉಳಿತಾಯ ಆಗುತ್ತೆ? ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಎಲ್ಲೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ರೀತಿ ಹಲವು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಎಂಕರೇಜ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ. ಬನ್ನಿ, ಇವತ್ತಿನ ಈ ಡಿ ಮಾರ್ಟ್ನ ಸೀಕ್ರೆಟ್ ಆದರೂ ಏನು? ಸ್ನೇಹಿತರೆ, ನೀವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀರಾ, ಖರೀದಿ ಮಾಡ್ತಾ ಇದ್ದೀರಾ? ಹಾಗಾದರೆ ನಿಮ್ಮ ಅನುಭವಕ್ಕೆ ಏನು ಬಂದಿದೆ? ಅದರ ಕೆಲವೊಂದು ಸೀಕ್ರೆಟ್ಗಳೇನು? ಸ್ನೇಹಿತರೆ, ನಾನು ಒಂದು ಗಮನಿಸಿದೆ, ಡಿ ಮಾರ್ಟ್ಗೆ ಹೋದರೆ ಎಲ್ಲೂ ಸಹ ವಾಲ್ ಕ್ಲಾಕ್ ಇರೋದಿಲ್ಲ. ಅಯ್ಯೋ, ಏನಪ್ಪ ಇದು, ಡಿ ಮಾರ್ಟಲ್ಲಿ ಟೈಮ್ ಎಷ್ಟಾಯ್ತು ಅಂತ ನೋಡಲಿಕ್ಕೆ ಎಲ್ಲೂ ಗೋಡೆ ಮೇಲೆ ವಾಲ್ ಕ್ಲಾಕೆ ಕಾಣೋದಿಲ್ಲ, ಗೋಡೆ ಗಡಿಯಾರ ಕಾಣೋದೇ ಇಲ್ಲ. ಕಾರಣ ಏನಿರ್ಬೋದು ಗಮನಿಸಿದ್ದೀರಾ? ಯೋಚನೆ ಮಾಡಿದ್ದೀರಾ ನೀವು? ಹಾಗೆ ಡಿ ಮಾರ್ಟ್ಗೆ ಹೋದರೆ ಎಲ್ಲೂ ಕಿಟಕಿಗಳು ಕಂಡು ಬರೋದಿಲ್ಲ, ಎಲ್ಲ ಕ್ಲೋಸ್ ಇರುತ್ತೆ, ಎ ಸಿ ಆನ್ ಮಾಡಿರ್ತಾರೆ. ಅಂದರೆ ಡಿ ಮಾರ್ಟ್ಗೆ ನೀವು ಎಂಟ್ರಿ ಕೊಟ್ಟರೆ ಹಗಲಾಗಿದೆಯಾ, ರಾತ್ರಿ ಆಗಿದೆಯಾ, ಮಳೆ ಹುಯ್ತಾ ಇದೆಯಾ, ಕತ್ತಲಾಗ್ತಾ ಇದೆಯಾ, ಟೈಮ್ ಆಗ್ತಾ ಇದೆಯಾ, ಏನು ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ಒಂದು ಮ್ಯಾಜಿಕ್ ಟ್ರಿಕ್ಸ್ ಅನ್ನು ಅವ್ರು ಇಟ್ಕೊಂಡಿದ್ದಾರೆ. ಇದು ಬಿಸ್ನೆಸ್ ಟ್ರಿಕ್ಸ್. ಹಾಗೆ ನಮ್ಮ ಮೈಂಡನ್ನು ಇನ್ನೂ ಅನೇಕ ವಸ್ತುಗಳನ್ನು ತುಂಬ್ಕೊಬೇಕು ಅನ್ನೋ ರೀತಿಯಲ್ಲಿ, ಪ್ರಚೋದನೆ ಮಾಡೋ ರೀತಿಯಲ್ಲಿ ಅಲ್ಲಿನ ವಾತಾವರಣ ಇರುತ್ತೆ. ನೋಡಿ, ಗೋಡೆ ಗಡಿಯಾರನೂ ಇಲ್ಲ, ಹಾಗೆ ಸುತ್ತನೂ ಕಿಟಕಿನೂ ಇಲ್ಲ. ಇದರಿಂದ ನಮಗೆ ಡಿ ಮಾರ್ಟ್ಗೆ ಯಾವಾಗ ಬಂದ್ವಿ, ಎಷ್ಟೊತ್ತಾಯಿತು, ಆ ಸಮಯನೇ ಗೊತ್ತಾಗೋದಿಲ್ಲ. ಇನ್ನೊಂದಷ್ಟು ಸಮಯ ನಾವು ಡಿ ಮಾರ್ಟಲ್ಲೇ ಇದ್ದರೆ ಇನ್ನೊಂದಷ್ಟು ಐಟಮ್ಗಳನ್ನ ತಗೊಂಡು ನಮ್ಮ ಟ್ರಾಲಿ ಒಳಕ್ಕೆ ತುಂಬ್ಕೊಂಡಲೇ ಇರ್ತೀವಿ. ಸ್ನೇಹಿತರೆ, ಇನ್ನೂ ಕೆಲವು ರಹಸ್ಯಗಳಿದ್ದಾವೆ. ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮುಂದಿನ ವಿಷಯಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಎಲ್ಲರಲ್ಲೂ ಒಂದು ಪ್ರಶ್ನೆ ಇದೆ, ಡಿ ಮಾರ್ಟ್ಗೆ ಯಾವತ್ತು ಹೋಗಿ ನಾವು ಶಾಪಿಂಗ್ ಮಾಡಬೇಕು? 20 ರೂಪಾಯಿ, 50% ಡಿಸ್ಕೌಂಟು. ಹಾಗಾದರೆ ಅಂಥ ಆಫರ್ಗಳಾದರೂ ಯಾವತ್ತು ನಡೀತಾ ಇರ್ತವೆ? ಇದು ಎಲ್ಲರ ತಲೆ ಒಳಗಿರುವಂಥ ಪ್ರಶ್ನೆ. ಯಾಕೆ ಅಂದರೆ ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರು, ಇವತ್ತೆಲ್ಲ ಜನರಿಗೆ ಗೊತ್ತಾಗಿದೆ ಡಿ ಮಾರ್ಟಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಡಿ ಮಾರ್ಟಲ್ಲಿ ಇನ್ನಷ್ಟು ರಹಸ್ಯಗಳಿವೆ. ರಾತ್ರೋರಾತ್ರಿ, ಭಾನುವಾರ ರಾತ್ರಿ ಆ ಟ್ಯಾಗ್ಗಳು, ಆ ಡಿಸ್ಕೌಂಟ್ಗಳೆಲ್ಲ ಚೇಂಜ್ ಆಗ್ತವೆ. ಹಾಗೆ ಕೆಲವೊಂದು ಐಟಮ್ಸ್ಗಳ ಮೇಲೆ ಟ್ಯಾಗ್ಗಳನ್ನು ಹಾಕಿರ್ತಾರೆ, ವೈಟು, ಯೆಲ್ಲೋ, ಗ್ರೀನು, ಈ ಥರದ್ದು. ಅದರಲ್ಲಿ ಯಾವ ಟ್ಯಾಗು ಹಾಕಿರ್ತಾರೆ ಆ ಟ್ಯಾಗನ್ನು ಖರೀದಿ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ, ಈ ಥರ ಕೆಲವೊಂದು ರಹಸ್ಯಗಳನ್ನು ತಿಳಿತಾ ಹೋಗೋಣ. ಸ್ನೇಹಿತರೆ, ನಾವು ಡಿ ಮಾರ್ಟ್ಗೆ ಎಂಟ್ರಿಯನ್ನು ಕೊಡ್ತೀವಿ. ಇವತ್ತು ನಾವು 1,000 ರೂಪಾಯಿಗೆ ಐಟಮ್ಸನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೆ ತಲೆಯಲ್ಲಿ ಇಟ್ಕೊಂಡೇ ಹೋಗಿರ್ತೀವಿ. ಆದರೆ ಅಲ್ಲಿನ ಐಟಮ್ಸ್ಗಳನ್ನು ನೋಡ್ತಾ ನಾವು 3,000 4,000 ಬಿಲ್ ಆಗೋಗಿರುತ್ತೆ. ಈ ಥರ ನೀವು ಮಾಡ್ತಾ ಇದ್ದೀರಾ? ಹಾಗಾದರೆ ನಾವು ಏನು ತಪ್ಪನ್ನು ಮಾಡ್ತಾ ಇದ್ದೀವಿ ಇಲ್ಲಿ? 1,000 ರೂಪಾಯಿ ಖರೀದಿ ಮಾಡಬೇಕು ಅಂತ ನಾವು ಅಂದ್ಕೊಂಡು ಹೊರಟು 3,000 4,000 ರೂಪಾಯಿ ಬಿಲ್ ಆಗ್ತಾ ಇದೆ. ಹಾಗಾದರೆ ಎಲ್ಲಿ ಎಡಬಿಡ್ತಾ ಇದ್ದೀವಿ ನಾವು ಡಿ ಮಾರ್ಟ್ಗೆ ಹೋಗಬೇಕಾದಾಗ ಏನಾದರೂ ಲೀಸ್ಟನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಾ? ಖಂಡಿತ ಸ್ನೇಹಿತರೆ, ನಾವು ಡಿ ಮಾರ್ಟ್ಗಾಗಲಿ ಯಾವುದೇ ಶಾಪಿಂಗ್ ಮಾಲ್ಗೆ ಹೋಗಬೇಕಾದಾಗ ನಮ್ಮದೇ ಆದಂಥ ಒಂದು ಲೀಸ್ಟ್ ಇರಬೇಕಾಗತ್ತೆ. ಆ ಲೀಸ್ಟ್ ಇದ್ದಾಗ ನಾವು ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ನಮಗೇನು ಅಗತ್ಯ ಇದೆ ಅಂತ ಕುಂತು ಯೋಚನೆ ಮಾಡಿ, ಚಿಂತನೆ ಮಾಡಿ, ನಮ್ಮ ಬಜೆಟ್ ಎಷ್ಟಿದೆ,
ಅಷ್ಟಕ್ಕೆ ಮಾತ್ರ ಲೀಸ್ಟ್ ತೊಗೊಂಡೋದಾಗ ನಮಗೆ ಕರೆಕ್ಟಾಗಿ ನಮ್ಮ ಲೀಸ್ಟ್ ಪ್ರಕಾರ ತೆಗೆದುಕೊಂಬರ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಲೀಸ್ಟ್ ತೆಗೆದುಕೊಂಡ್ರೆ ಹಾಗೆ ಹೋದರೆ ನಾವು 1,000 ರೂಪಾಯಿ ಅಂದ್ಕೊಂಡು 3,000 4,000 ರೂಪಾಯಿ ಬಿಲ್ ಆಗುತ್ತೆ. ಆದ್ದರಿಂದ ನಾವು ಫಸ್ಟ್ನೇ ಪ್ಲ್ಯಾನ್ ಏನು ಮಾಡಬೇಕು ಅಂತಂದರೆ, ಯಾವುದೇ ಶಾಪಿಂಗ್ ಮಾಲ್ಗೆ ಹೋಗ್ಬೇಕಂದ್ರೂ ಫಸ್ಟ್ ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆ ಲೀಸ್ಟನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಬೇಡಿ. ಆಗ ನಾವು ನಮ್ಮ ಬಜೆಟ್ಗೆ ತಕ್ಕ ಹಾಗೆ ಐಟಮ್ಸ್ಗಳನ್ನು ಖರೀದಿ ಮಾಡಿಕೊಂಡು ಮನೆ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಆಫರ್ಗಳು ನಡೀತಾ ಇರುತ್ತೆ. ಇದು ಕೇವಲ 50 ರೂಪಾಯಿ, ಇದು ಕೇವಲ 100 ರೂಪಾಯಿ, ಈ ಥರದ್ದೆಲ್ಲ ಆಫರ್ಗಳಿಗೆ ಒಳಗಾಗಿ ಆ ಸಣ್ಣ ಐಟಮ್ಸ್ಗಳನ್ನು ತಗೊಂತ ಅದು 3,000 4,000 ರೂಪಾಯಿ ಬಿಲ್ ಆಗೋಗುತ್ತೆ. ಸ್ನೇಹಿತರೆ, ನಾವು ಡಿ ಮಾರ್ಟ್ಗೆ ಎಲ್ಲ ದಿನದಲ್ಲೂ, ಸಂಡೇ ಇರ್ಬೋದು, ಮಂಡೇ ಇರ್ಬೋದು, ಎಲ್ಲ ದಿನದಲ್ಲೂ ಹೋಗ್ತಲೇ ಇರ್ತೀವಿ, ಖರೀದಿ ಮಾಡ್ತಲೇ ಇರ್ತೀವಿ. ಆದರೆ ಈ ಸೀಕ್ರೆಟ್ ನಿಮಗೆ ಗೊತ್ತಾ? ಯಾವ ದಿನ ನಾವು ಡಿ ಮಾರ್ಟ್ಗೆ ಎಂಟ್ರಿ ಕೊಟ್ಟರೆ ಬಿಗ್ ಆಫರ್ ನಡೀತಾ ಇರುತ್ತೆ, 50% ಡಿಸ್ಕೌಂಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಸ್ನೇಹಿತರೆ, ಆ ಒಂದು ಸೀಕ್ರೆಟ್, ಆ ಒಂದು ಆಲ್ಗರಿದಮ್ ಏನು ನಡೀತಾ ಇದೆ ಆ ಡಿ ಮಾರ್ಟಲ್ಲಿ, ಯಾಕೆಷ್ಟು ಜನ ಮುಗಿಬಿದ್ದು ಡಿ ಮಾರ್ಟ್ಗೆ ವಸ್ತುಗಳನ್ನು ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದಾರೆ? ಹಾಗಾದರೆ ಯಾವ ದಿನ ಬೆಸ್ಟ್, ಯಾವ ಸಮಯದಲ್ಲಿ ನಾವು ಎಂಟ್ರಿ ಕೊಟ್ಟರೆ ನಮ್ಮ ಜೋಬಲ್ಲಿದ್ದಂಥ ಹಣ ಉಳಿತಾಯ ಆಗುತ್ತೆ? ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ, ನೀವೆಲ್ಲ ಐಟಮ್ಸ್ಗಳನ್ನು ಟ್ರ್ಯಾಲಿಯಲ್ಲಿ ತುಂಬಿಕೊಂಡು ಬಂದು ಕ್ಯೂನಲ್ಲಿ ನಿಂತ್ಕೊಂಡಿರ್ತೀರ. ಕ್ಯೂನಲ್ಲಿ ನಿಲ್ಲಬೇಕಾದಾಗ ಆ ಸೈಡು ಈ ಸೈಡು ಚಾಕ್ಲೇಟ್ ಅಂತೆ ಬೇರೆ ಬೇರೆ ಸಣ್ಣ ಸಣ್ಣ ಐಟಮ್ಸ್ಗಳನ್ನೆಲ್ಲ ಇಟ್ಟಿರ್ತಾರಲ್ಲಿ. ಕಡಿಮೆ ರೇಟೆಲ್ಲ ಅಂದ್ಬಿಟ್ಟು ಅಲ್ಲಿರುವಂತಹ ಚಾಕ್ಲೇಟ್ಸ್ ಇರ್ಬೋದು, ಕೆಲವು ಬಿಸ್ಕೆಟ್ಸ್ಗಳಿರ್ಬೋದು, ಸಣ್ಣ ಪುಟ್ಟ ಐಟಮ್ಸ್ಗಳೇ ಇರುತ್ತೆ. 50 ರೂಪಾಯಿ ಒಳಗೆ, 80 ರೂಪಾಯಿ ಒಳಗೆ, 100 ರೂಪಾಯಿ ಒಳಗೆ ತುಂಬ ಐಟಮ್ಸ್ಗಳಿರುತ್ತೆ. ಜನ ಕ್ಯೂ ನಿಂತ್ಕೊಂಡು ಬೇಸರ ಪಟ್ಟಾಗ ಈ ರೀತಿ ಬೇಸರದಲ್ಲಿ ನಿಂತ್ಕೊಂಡಿದ್ದಾಗ ಸಣ್ಣ ಪುಟ್ಟ ಆ ಚಾಕ್ಲೇಟ್ಸು ಐಟಮ್ಸ್ನೆಲ್ಲ ಗಾಡಿ ತುಂಬಿಕೊಳ್ಳೋದ್ರಿಂದ ಈ ಡಿ ಮಾರ್ಟ್ಗೆ ಹೆಚ್ಚಿನ ಪ್ರಾಫಿಟ್ ಬರ್ತಾ ಇರೋದೆಲ್ಲಿ? ಇದೇ ಚಾಕ್ಲೇಟ್ಗಳಿಂದ. ಸ್ನೇಹಿತರೆ, ಈ ರೀತಿ ಕೆಲವೊಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಡಿ ಮಾರ್ಟ್ ಸಖತ್ತಾಗಿ ಬಿಸ್ನೆಸ್ ನಡೀತಾ ಇದೆ. ಹಾಗಾದರೆ ನಾವು ಅಂದ್ಕೊಂಡಿದ್ದೀವಿ ಡಿ ಮಾರ್ಟಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮಗೆ ವಸ್ತುಗಳು ಸಿಗ್ತಾ ಇದ್ದಾವೆ ಅಂತ. ಕೆಲವೊಂದು ಸ್ನೇಹಿತರೆ ಒರಿಜಿನಲ್ ಐಟಮ್ಸ್ ಥರನೇ ಇರುತ್ತೆ, ಆದರೆ ಅದರ ಲೇಬಲ್ಲು ಸ್ವಲ್ಪ ಇಣಿಕಿ, ಸ್ವಲ್ಪ ಡೀಪಾಗಿ ನಾವು ನೋಡಿದ್ದೇ ಆದರೆ ಅದು ಒರಿಜಿನಲ್ ಐಟಮ್ಮೇ ಅಲ್ಲ. ಅಂದರೆ ಡಿ ಮಾರ್ಟೇ ತಾನೇ ತಯಾರಿಸಿದಂಥ ಐಟಮ್ಸ್ಗಳನ್ನು ಸಹ ಅದರಲ್ಲಿ ಜೋಡಣೆಯಾಗಿರುತ್ತೆ. ಇದರಿಂದ ಈ ಡಿ ಮಾರ್ಟ್ಗೆ ಸಖತ್ತಾಗಿ ಪ್ರಾಫಿಟ್ ಬೇರೆ ಆಗ್ತಾ ಇರುತ್ತೆ, ಲಾಭ ಬರ್ತಾ ಇರುತ್ತೆ. ಈ ಕೆಲಸವನ್ನು ಸಹ ಬಹಳ ನಾಜೂಕಿನಿಂದ ಈ ಡಿ ಮಾರ್ಟ್ ತನ್ನ ವ್ಯವಹಾರವನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾದ ವಿಷಯ ನಿಮ್ಗೆ ಗೊತ್ತಿದೆಯಾ ಸ್ನೇಹಿತರೆ? ಡಿ ಮಾರ್ಟ್ ಇರ್ಬೋದು, ಕೋರಮಂಗಲ ಇರ್ಬೋದು, ಜಯನಗರ ಇರ್ಬೋದು, ಈ ಥರ ಯಾವುದೇ ಪ್ಲೇಸ್ನಲ್ಲಿ, ಉಡುಪಿ ಇರ್ಬೋದು, ಈ ಥರ ಎಲ್ಲೇ ಯಾವುದೇ ಪ್ಲೇಸಲ್ಲಿ ತಾನು ಡಿ ಮಾರ್ಟನ್ನು, ಶೋರೂಮನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಜಾಗ ಖರೀದಿ ಮಾಡುತ್ತೆ. ಆ ಜಾಗಕ್ಕೆ ಬಾಡಿಗೆಯನ್ನು ಕಟ್ಟೋದಿಲ್ಲ. ಇದರಿಂದ ಆ ಡಿ ಮಾರ್ಟ್ ಅನ್ನುವಂಥ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಹಣ ಬಾಡಿಗೆಯಿಂದ ಉಳಿಯುತ್ತೆ. ತನ್ನ ಸ್ವಂತ ಜಾಗ ಎಲ್ಲಿದೆ ಆ ಜಾಗದಿಂದಲೇ ತಾನು ಬಿಸ್ನೆಸ್ಸನ್ನು ಮಾಡುತ್ತೆ. ಇದರಿಂದ ಬಾಡಿಗೆಯ ಹಣ ಉಳಿತಾಯ ಆಗೋದ್ರಿಂದ ಡಿ ಮಾರ್ಟ್ ಒಳ್ಳೆ ವ್ಯವಹಾರವನ್ನು, ಒಳ್ಳೆ ವ್ಯಾಪಾರವನ್ನು ಮುಂದುವರಿಸ್ತಾ ಇದೆ. ಸ್ನೇಹಿತರೆ, ಯಾವಾಗ ಈ ರೀತಿ ಬಾಡಿಗೆಯ ಹಣ ಉಳಿತಾಯ ಆಗುತ್ತೋ ಆಗ ಕಸ್ಟಮರ್ಗೂ ಸಹ ಸ್ವಲ್ಪ ರೀಸನಬಲ್ ರೇಟ್ ಕೊಡಲಿಕ್ಕೆ ಮುಂದಾಗ್ತಾರೆ. ನಂತರ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಏನು ಅಂತಂದರೆ, ಈಗ ಯಾರು ಐಟಮ್ಸ್ಗಳನ್ನು ಸಪ್ಲೈ ಮಾಡ್ತಾರೋ ಅವ್ರಿಗೆ 2 ತಿಂಗಳು 3 ತಿಂಗಳಿಗೆ ಹಣವನ್ನು ಕೆಲವೊಂದು ಅಂಗಡಿಯವರು ಅಥವಾ ಶಾಪ್ನವರು ಕೊಡ್ತಾರೆ. ಆದರೆ ಡಿ ಮಾರ್ಟ್ ಆ ರೀತಿ ಅಲ್ಲ. 7 ಡೇಸ್ ಅಥವಾ 10 ಡೇಸಲ್ಲಿ ಆ ಗೂಡ್ಸ್ ಬಂದಂತಹ ಅಥವಾ ಗೂಡ್ಸನ್ನು ಡೆಲಿವರಿ ಮಾಡಿದಂತಹ ಕಂಪನಿಗೆ ಹಣವನ್ನು ವರ್ಗಾಯಿಸುತ್ತೆ. ಇದರಿಂದ ಯಾರು ಈ ಐಟಮ್ಸ್ಗಳನ್ನು ಕೊಡ್ತಾ ಇದ್ದಾರೋ ಅವರು ಏನಾಗುತ್ತೆ, ಹೆಚ್ಚಿನ ರಿಯಾಯಿತಿಯಲ್ಲಿ ಈ ಐಟಮ್ಸ್ಗಳನ್ನು, ಗೂಡ್ಸನ್ನು ಸಪ್ಲೈ ಮಾಡ್ತಾರೆ. ಯಾಕೆಂದರೆ ವಾರಕ್ಕೊಂದ್ಸಲ ಆ ಪೇಮೆಂಟು
ಕಂಪ್ನಿಗೆ ಹೋಗಿ ತಲುಪುತ್ತೆ, ಅಥವಾ 10 ಡೇಸಲ್ಲಿ ಆ ಗೂಡ್ಸನ್ನು ಕೊಟ್ಟಂಥವ್ರಿಗೆ ವಾಪಸ್ ಹಣ ಹೋಗುತ್ತೆ. ಇದರಿಂದ ಏನಾಗುತ್ತೆ, ರೊಟೇಷನ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಆ ಗೂಡ್ಸ್ ಕೊಡೋವಂಥವ್ರು ಅಥವಾ ಐಟಮ್ಸ್ಗಳನ್ನು ಸಪ್ಲೈ ಮಾಡೋರು ಇನ್ನಷ್ಟು ಭಾರಿ ರಿಯಾಯಿತಿಯಲ್ಲಿ ಡಿಮಾರ್ಟ್ಗೆ ಕೊಡ್ತಾ ಇದ್ದಾರೆ. ಇದರಿಂದನೇ ಡಿಮಾರ್ಟ್ನಲ್ಲಿ ಬೇರೆ ಶಾಪ್ಗಳಿಂದ, ಬೇರೆ ಮಾಲ್ಗಳಿಗಿಂತ ಹೋಲಿಕೆ ಮಾಡಿದ್ರೆ ಸ್ವಲ್ಪ ರೀಸನಬಲ್ ರೇಟಿಗೆ, ಹಾಗೆ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ಬೋದು, ಬಡವರು ಇರ್ಬೋದು, ಎಲ್ಲರೂ ಹೋಗಿ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಇದು ಒಂದು ರೀತಿಯ ಬಿಸ್ನೆಸ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಐಟಮ್ಸ್ಗಳು ಏನಿದ್ದಾವೆ ಅಥವಾ ಗೂಡ್ಸ್ ಏನಿದೆ, ಸುಮಾರು 400-500 ಏನು ಡಿಮಾರ್ಟ್ಗಳಿದ್ದಾವೆ, ಎಲ್ಲ ಕಡೆ ನೀಟಾಗಿ ಸಪ್ಲೈ ಆಗುತ್ತೆ. ಮಧ್ಯವರ್ತಿಗಳು ಯಾರೂ ಇರೋದಿಲ್ಲ, ಇಲ್ಲಿ ಯಾರು ಬ್ರೋಕರ್ ಅಂತ ಕರಿತೀವಲ್ಲ ಅವ್ರು ಇರೋದಿಲ್ಲ. ಅದರಿಂದ ಇವರಿಗೆ ಭಾರಿ ಉಳಿತಾಯ ಆಗುತ್ತೆ. ಈ ಉಳಿತಾಯ ಆಗೋದ್ರಿಂದನೇ ಡಿಮಾರ್ಟ್ನಲ್ಲಿ ಸ್ವಲ್ಪ ರೀಸನಬಲ್ ರೇಟ್ ಸಿಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ಬಹಳ ಪ್ರಮುಖವಾದದ್ದು ವ್ಯಾಪಾರದ ಗುಟ್ಟು ಏನು ಅಂತಂದರೆ, ತುಂಬ ಅಡ್ವರ್ಟೈಸ್ಮೆಂಟಿಗೆ ಜಾಸ್ತಿ ಹಣ ಖರ್ಚು ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಡಿಮಾರ್ಟಲ್ಲಿರ್ಬೋದು, ದೊಡ್ಡ ದೊಡ್ಡ ಬ್ಯಾನರ್ಗಳಿರ್ಬೋದು, ಹಾಗೆ ಟಿ ವಿನಲ್ಲಿರ್ಬೋದು, ಈ ಥರ ದೊಡ್ಡ ರೀತಿಯಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಅದರಿಂದಲೂ ತುಂಬ ಹಣ ಉಳಿತಾಯ ಆಗ್ತಾ ಇದೆ. ಇಲ್ಲಾಂದರೆ ಕೆಲವು ಕಂಪ್ನಿಗಳಿರ್ಬೋದು, ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ ಟಿ ವಿಗಳಲ್ಲಿ, ಬೇರೆ ಬೇರೆ ಕಡೆ ತುಂಬ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ, ಕೋಟಿ ಹಣ ಖರ್ಚು ಮಾಡ್ತಾ ಇರ್ತಾರೆ. ಆದರೆ ಡಿಮಾರ್ಟ್ ಆ ರೀತಿ ಮಾಡ್ತಾ ಇಲ್ಲ. ಅದರಿಂದನೂ ಸಹ ಇವರಿಗೆ ಹಣ ಉಳಿತಾಯ ಆಗ್ತಾ ಇದೆ. ಕೋಟಿ ಹಣ ಉಳಿತಾಯ ಆಗೋದ್ರಿಂದ ಆ ಒಂದು ಸ್ವಲ್ಪ ಭಾಗವನ್ನು ತನ್ನ ಕಸ್ಟಮರ್ಗೂ ಕೊಡ್ತಾ ಇದ್ದಾರೆ. ಇದರಿಂದ ಜನಕ್ಕೆ ಕೊಳ್ಳೋದಕ್ಕೆ ಸ್ವಲ್ಪ ರೀಸನಬಲ್ ರೇಟ್ ಸಿಗೋದ್ರಿಂದ ಜನ ಮುಗಿಬಿದ್ದು ಡಿಮಾರ್ಟಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಲೇ ಇದ್ದೀವಿ. ಹಾಗಾದರೆ ಯಾವ ದಿನ ಡಿಮಾರ್ಟ್ಗೆ ನಾವು ಖರೀದಿ ಮಾಡಲಿಕ್ಕೆ ಹೋದರೆ ಉಳಿತಾಯ ಆಗುತ್ತೆ ಅನ್ನುವಂಥ ಹಲವರ ಪ್ರಶ್ನೆಗೆ ಉತ್ತರ ಈಗ ಬರ್ತಾ ಇದೆ. ಈಗ ಅಸಲಿ ಮಾತನ್ನು ನೋಡೋಣ. ಸ್ನೇಹಿತರೆ, ನೀವು ಯಾವ ವಾರ? ವಾರದಲ್ಲಿ ಶುಕ್ರವಾರ ನೀವು ಡಿಮಾರ್ಟ್ಗೆ ವಿಸಿಟ್ ಕೊಟ್ಟಿದೆ ಆದರೆ ನಿಮಗೆ ಅನೇಕ ರೀತಿಯ ಆಫರ್ಗಳು ಇರುತ್ತೆ. ಆದ್ದರಿಂದ ನೀವು ಯಾವುದೇ ದಿನ ಹೋಗೋಕ್ಕಿಂತ ಮುಂಚೆ ಶುಕ್ರವಾರ ಹೋಗೋದ್ರಿಂದ ನಿಮ್ಮ ಬಜೆಟ್ನ ಹಣ ಉಳಿತಾಯ ಆಗುತ್ತೆ. ಆದ್ದರಿಂದ ನೆನಪಿಡಿ, ನೀವೇನಾದರೂ ಶುಕ್ರವಾರ ಡಿಮಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದೆ ಆದರೆ ಅನೇಕ ರೀತಿಯ ಡಿಸ್ಕೌಂಟ್ಗಳು, ಆಫರ್ಗಳು, ಹಾಗೆ ಶುಕ್ರವಾರ ಹೊಸದಾಗಿ ಬಂದಿರುವಂತಹ ಐಟಮ್ಸ್ಗಳು ಸಹ ಬಂದಿರ್ತವೆ. ಅದರಿಂದ ಶುಕ್ರವಾರ ಭೇಟಿ ಕೊಡಿ. ನಿಮ್ಮ ಜೇಬಿಗೆ ಬೀಳುವಂಥ ಕತ್ತರಿಯನ್ನು ತಪ್ಪಿಸ್ಕೊಳ್ಳಿ. ಭಾರಿ ಡಿಸ್ಕೌಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಶನಿವಾರನೂ ಅಷ್ಟೇ. ಶನಿವಾರ ಭಾರಿ ವಾರದ ಡಿಸ್ಕೌಂಟ್ಗಳೆಲ್ಲ ಈ ವಾರದಲ್ಲಿ ಶನಿವಾರದಲ್ಲಿ ಸೇಲ್ ಆಗ್ತಾ ಇರುತ್ತೆ. ಶನಿವಾರನೂ ಸಹ ಹಳೆಯ ಸ್ಟಾಕ್ಗಳನ್ನು ಖಾಲಿ ಮಾಡಲಿಕ್ಕೆ ಡಿಮಾರ್ಟ್ ಹಲವು ತಂತ್ರಗಾರಿಕೆ, ಹಲವು ಡಿಸ್ಕೌಂಟ್ಗಳನ್ನು ಶನಿವಾರನೂ ಕೊಡುತ್ತೆ. ಹಾಗೆ ಕೆಲವು ಸ್ನೇಹಿತರು ಆನ್ಲೈನಲ್ಲಿ ಬುಕ್ಕಿಂಗನ್ನು ಮಾಡಲಿಕ್ಕೆ ನೋಡ್ತಾರೆ. ಆನ್ಲೈನಲ್ಲಿ ಡಿಮಾರ್ಟ್ಗಿಂದ ಅನೇಕ ವಸ್ತುಗಳನ್ನು ತರಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಹಾಗಾದರೆ ಅವ್ರಿಗೆ ಯಾವ ಬೆಸ್ಟ್ ಡೇ ಅಂತ ನೋಡ್ತಾ ಹೋದರೆ ಸೋಮವಾರ ಮತ್ತು ಬುಧವಾರ ಅವರಿಗೆ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಆನ್ಲೈನಲ್ಲಿ ತರಿಸ್ಕೊಳ್ಳಿಕ್ಕೆ ಅನೇಕ ಆಫರ್ಗಳನ್ನು ಕೊಡ್ತಾರೆ, ಅನೇಕ ಡಿಸ್ಕೌಂಟ್ಗಳು ಸಹ ಸಿಗುತ್ತೆ. ಸ್ನೇಹಿತರೆ, ನೀವು ಡಿಮಾರ್ಟಲ್ಲಿ ಖರೀದಿ ಮಾಡಬೇಕಾದಾಗ ಕೆಲವು ವೈಟ್ ಟ್ಯಾಗ್ ಹಾಗೆ ಯೆಲ್ಲೋ ಟ್ಯಾಗ್ಗಳನ್ನು ನೀವು ಗಮನಿಸಿ. ಯೆಲ್ಲೋ ಟ್ಯಾಗ್ ಗಮನಿಸಿದ ತಕ್ಷಣ ಅದನ್ನು ಎತ್ಕೊಂಡು ಸ್ವಲ್ಪ ನಿಧಾನಕ್ಕೆ ನೋಡಿ. ಯೆಲ್ಲೋ ಟ್ಯಾಗ್ ಯಾವುದಿರುತ್ತೆ ಅದು ಭಾರಿ ಡಿಸ್ಕೌಂಟ್ ಇರುತ್ತೆ, ಅತ್ಯಂತ ಕಡಿಮೆ ಪ್ರೈಸ್ನಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಅದು ಭಾರಿ ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಯೆಲ್ಲೋ ಟ್ಯಾಗ್ ಕಂಡಾಗ ನೀವು ಗಮನಿಸಿ. ನಿಮ್ಗೇನಾದರೂ ಅದು ಯೂಸ್ ಆಗ್ತಾ ಇದೆ ಅಂದರೆ ಖರೀದಿ ಮಾಡ್ಬೋದು. ಯಾಕೆಂದರೆ ಅದು ಅತ್ಯಂತ ಕಡಿಮೆ, ತುಂಬ ಅಗ್ಗದ ರೀತಿಯಲ್ಲಿ ಅದನ್ನು ಭಾರಿ ರಿಯಾಯಿತಿ ರೂಪದಲ್ಲಿ ಅದನ್ನು ಮಾರ್ತಾ ಇರ್ತಾರೆ. ಸೈಕಾಲಜಿ, ಅಯ್ಯಪ್ಪ ಅಲ್ಲ, ಡಿಮಾರ್ಟ್ಗೆ ಹೋಗಿ ಏನಪ್ಪ ಸೈಕಾಲಜಿ ಹೇಳ್ತಾ ಇದೆಯಲ್ಲ ನೀನು ಅಂತ ಅನ್ಕೊಬೋದು. ಸ್ನೇಹಿತರೆ, ನಾವು ತಳ್ಳುವಂಥ ಗಾಡಿ, ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಬ್ಯಾಗು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ನಾವು ಚಿಕ್ಕ ಬ್ಯಾಗನ್ನು ತೆಗೆದುಕೊಂಡಿದ್ದೆ ಆದರೆ ನಮಗೆ ಎಷ್ಟು ಐಟಮ್ಸ್ಗಳು ಬೇಕು, ಆ ಬ್ಯಾಗ್ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಮಾತ್ರ ತೆಗೆದುಕೊಂಬರ್ಬೋದು. ತಳ್ಳುವ ದೊಡ್ಡ ಗಾಡಿಯನ್ನು ತೆಗೆದುಕೊಂಡಿದೆ ಆದರೆ ನಮ್ಮ ಮೈಂಡ್ ಸೆಟ್ ಏನಾಗುತ್ತೆ,
ಇದನ್ನು ತಗೋ, 20 ರೂಪಾಯಿ ಮಗ್ಗಿದೆ, 20 ರೂಪಾಯಿ ಜಗ್ಗಿದೆ, ಅದು 50 ರೂಪಾಯಿ ಅಂತೆ, ಇದು ಗ್ಲಾಸ್ ಮಗ್ ಅಂತೆ 39 ರೂಪಾಯಿ ಅಂತೆ. ಈ ಥರ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ನಮ್ಮ ಟ್ರಾಲಿಗೆ ತುಂಬಿಸ್ಕೊಂತಲೇ ಹೋಗ್ತಾ ಇರ್ತೀವಿ. ಇದರಿಂದ ನಮ್ಮ ಬಜೆಟ್ ಸಹ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬಿಲ್ ನೋಡಿದಾಗ ನಾವು ಏನಿದು 1,000 ರೂಪಾಯಿ ಐಟಮ್ಸ್ ತೊಗೊಳಕ್ಕೆ ಬಂದ್ವಿ, ಈಗ ನೋಡಿದ್ರೆ ಬಿಲ್ಲು 3,000, 4,000, 5,000 ರೂಪಾಯಿ ಆಗ್ಬಿಟ್ಟಿದೆಯಲ್ಲ ಅಂತ ನಮಗೆ ಅವಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಡಿಮಾರ್ಟ್ಗೆ ಸಂಬಂಧಪಟ್ಟ ಕೆಲವೊಂದು ಗುಟ್ಟು ರಟ್ಟು ರಹಸ್ಯಗಳು. ಹಾಗಾದರೆ ನೀವು ಯಾವ ದಿನ ಡಿಮಾರ್ಟ್ಗೆ ಎಂಟ್ರಿ ಕೊಡ್ತೀರಾ? ಏನೆಲ್ಲ ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ವಾರದಲ್ಲಿ ಯಾವ ವಾರ ಹೋದರೆ ಬೆಸ್ಟು? ಹಾಗೆ ಸಂಡೇ ಹೋಗ್ಬೇಕಾ, ಮಂಡೇ ಹೋಗ್ಬೇಕಾ, ಫ್ರೈಡೇ ಹೋಗ್ಬೇಕಾ? ಈ ರೀತಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಹಾಗೆ ಕೆಲವೊಂದು ಸೀಕ್ರೆಟ್ಗಳು ರಿವೀಲ್ ಆಗಿದೆ. ಎಲ್ಲೇ ನೀವು ಡಿಮಾರ್ಟಲ್ಲಿ ನೋಡಿ ಒಂದು ವಾಲ್ ಕ್ಲಾಕ್ ಕಂಡು ಬರೋದಿಲ್ಲ. ಡಿಮಾರ್ಟಲ್ಲಿ ಎಲ್ಲ ಸುತ್ತ ಓಡಾಡಿ ಕಿಟಕಿಗಳು ಇರೋದಿಲ್ಲ. ಕತ್ತಲಾಗಿದೆಯಾ, ಬೆಳಕಾಗಿದೆಯಾ, ನಾವು ಎಷ್ಟೊತ್ತಿಗೆ ಬಂದ್ವಿ, ಎಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ, ಏನೂ ಗೊತ್ತಾಗಲ್ಲ. ಇದು ಒಂದು ಮೈಂಡ್ ಸೆಟ್ಟು, ವ್ಯಾಪಾರದ ಒಂದು ಮೈಂಡ್ ಸೆಟ್ಟು. ಹೆಚ್ಚಿನ ಸಮಯ ನಾವು ಡಿಮಾರ್ಟಲ್ಲಿ ಇದ್ದಷ್ಟು ಅನೇಕ ವಸ್ತುಗಳನ್ನು ತಗೊಂಡು ಟ್ರಾಲಿಯಲ್ಲಿ ತುಂಬ್ಕೊತಾ ಇರ್ತೀವಿ. ಇದರಿಂದ ನಮ್ಮ ಬಜೆಟ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಈಗಾಗಲೇ ಹೇಳಿದ್ದೀನಿ ನಾನು, ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆ ಲೀಸ್ಟ್ ಪ್ರಕಾರ ವಸ್ತುಗಳನ್ನು ತೆಗೆದುಕೊಳ್ಳಿ. ನೀವು ಹೋಗ್ಬೇಕಾದಾಗ ಒಂದು ಅರ್ಧ ಗಂಟೆ ಮುಂಚೆ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಆ ಲೀಸ್ಟ್ ಪ್ರಕಾರ ಐಟಮ್ಸ್ ತೊಗೊಂಡಾಗ ನಮ್ಮ ಕಣ್ಣು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಯಾಕೆಂದರೆ ನಮ್ಮ ಲೀಸ್ಟ್ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಸ್ನೇಹಿತರೆ, ಈ ರೀತಿಯ ಕೆಲವೊಂದು ರಹಸ್ಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮ್ಮ ಅನುಕೂಲ ಆಗುತ್ತಾ ಹೇಗೆ? ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಡಿಮಾರ್ಟ್ಗೆ ಹೋದಾಗ ಏನೆಲ್ಲ ಅನುಭವ ಆಗಿದೆ ಅದನ್ನು ಸಹ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಈ ಒಂದು ಕುತೂಹಲಕಾರಿಯಾದ ರಹಸ್ಯವಾದಂತಹ ಕೆಲವು ವಿಷಯಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ನಿಮಗೆ ಎಷ್ಟು ಯೂಸ್ ಆಗ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.